ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಕಳೆದ ಸಲ ಮುಸ್ಲಿಮರಿಗಿಂತ ನಮ್ಮ ಸಂಖ್ಯೆ ಕಡಿಮೆ ಆಯಿತು ಅಂತಿದ್ರು ಲಿಂಗಾಯತರು. ಈ ಸಲ ಆಗ್ತಾ ಇರೋ ಗೊಂದಲ ನೋಡಿದ್ರೆ ಇನ್ನೂ ಕಡಿಮೆ ಆಗುತ್ತಾ ಅಂತ. ಅದೇ ನೋಡಿ, ದೇಶದಲ್ಲಿ ಯಾವ್ಯಾವ ಧರ್ಮಗಳು ಅಂತಕ್ಕಂಥದ್ದನ್ನು ರಿಕಗ್ನೈಸ್ಡ್ ಇವೆ, ಅವು ಬಿಟ್ಟರೆ ಉಳಿದವುಗಳನ್ನು ಧರ್ಮ ಅಂತ ಕರೀಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯಾಗಿರ್ತಕ್ಕಂಥ ಗೊಂದಲಗಳು, ಪ್ರಶ್ನೆಗಳಿವೆ. ಯಾಕಂದರೆ ಇದು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಪಕ್ಕದ ಮಹಾರಾಷ್ಟ್ರದಲ್ಲಿ ಪಂಢರಾಪುರದ ವಿಠ್ಠಲನ ಭಕ್ತರು ವಾರ್ಕರಿಗಳು ಪ್ರತ್ಯೇಕ ಧರ್ಮ ಅಂತಕ್ಕಂಥ ಒಂದು ಚರ್ಚೆ, ಹೋರಾಟ ನಡೀತು. ಬಟ್ ಎಂಡ್ ಆಫ್ ದ ಡೇ ಅದಕ್ಕೆ ರಿಕಗ್ನೈಸೇಷನ್ ಸಿಗಲಿಲ್ಲ. ಹೌದು. ಅದೇ ರೀತಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೂ ಕೂಡ ಒಂದು ಪೊಲಿಟಿಕಲಿ ಆ್ಯಂಡ್ ಸಂವಿಧಾನಾತ್ಮಕವಾಗಿ ಎರಡೂ ಆಸ್ಪೆಕ್ಟ್ಸ್ನಲ್ಲಿ ಅದು ಏನು ಇನ್ನೂವರೆಗೂ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಷ್ಕರ್ಷಕ್ಕೆ ಬಂದಿಲ್ಲ. ಪೊಲಿಟಿಕಲಿ 2018ರಲ್ಲೇ ಪ್ರೂವ್ ಆಯಿತು. ಅದೇ ಕಾರಣ ಡಿಬೇಟಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬಂದವರು ಹೇಳಿದ್ರಲ್ವಾ, ನಾನು ಧರ್ಮ ಏನಾದ್ರು ಬರ್ಸ್ಕೋಬಹುದು, ನನ್ನ ಹೆಸರನ್ನ ಹಾಕಿ ನಂದೇ ಪ್ರತ್ಯೇಕ ಧರ್ಮ ಅಂತಾನೂ ಬರ್ಸ್ಕೋಬಹುದು ಅಂತ. ಅಲ್ಲ, ಹಾಗೆ ಪ್ರಶ್ನೆ ಬಂದಲ್ಲಿ ನೀವು ಸಾವಿರಾರು ಧರ್ಮಗಳು ಭಾರತದಲ್ಲಿ. ಹೌದು. ಈಗ ಪೂಜಾ ಪದ್ಧತಿ ಎಲ್ಲವೂ ಧರ್ಮನ ಅನ್ನೋದು ಒಂದು ಬಿಗ್ ಡಿಬೇಟ್ ಅಂತ ಅನ್ಸುತ್ತೆ ನನಗೆ. ಹೌದು. ಹಾಗಾಗಿ ಆ ಈಗ ಇತರೆ ಕಾಲಮ್ನಲ್ಲಿ ಏನಂತ ಬರೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆ. ಮತ್ತು ಇದು ಹೊಸ ಡಿಬೇಟ್ ಅಲ್ಲ. 2018ಕ್ಕೆ ಮುಂಚೆ ಯಾವ್ಯಾವ ಪಾತ್ರಧಾರಿಗಳು ಎಲ್ಲೆಲ್ಲಿದ್ರೋ ಆ ಪಾತ್ರಧಾರಿಗಳು ಪುನರಪಿ ಅಲ್ಲೇ ಇದ್ದಾರೆ 2025ರಲ್ಲೂ ಕೂಡ. ಎಕ್ಸಾಕ್ಟ್ಲಿ. ಹೀಗಾಗಿ ಅಂತಿಮವಾಗಿ ನನಗನ್ಸುತ್ತೆ ಜನ ಏನು ಡಿಸೈಡ್ ಮಾಡ್ತಾರೆ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಪೊಲಿಟಿಕಲಿ 2018ರಲ್ಲಿ ಸಿದ್ದರಾಮಯ್ಯನವರು ಪ್ರತ್ಯೇಕ ಧರ್ಮದ ವಿಷಯ ತಂದಾಗ ನಮ್ಗೆ ಸೆಟ್ ಬ್ಯಾಕ್ ಆಯಿತು, ನಾವು ತರಬಾರ್ದಿತ್ತು ಅಂತ ಹೇಳಿದವರು ಯಾರು? ಇವತ್ತಿನ ಉಪಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು. DK ಶಿವಕುಮಾರ್ ಕುಂದಗೋಳಕ್ಕೋ ಎಲ್ಲೋ ಹೋದಾಗ ಹೇಳಿ ಬಂದಿದ್ರು ತಾನೇ, ರಂಭಾಪುರಿ ಶ್ರೀಗಳ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೋಗಿ ಹೇಳಿ ಬಂದಿದ್ರು. ಇಲ್ಲ, ನಾವು ಪ್ರತ್ಯೇಕ ಧರ್ಮದ ಹೋರಾಟವನ್ನು ತಂದಿದ್ದು ನಮಗೆ ಸೆಟ್ ಬ್ಯಾಕ್ ಆಯಿತು, ನಮಗೆ ಹಿನ್ನಡೆ ಆಯಿತು ಅಂತಕ್ಕಂಥದ್ದು. ಹೀಗಾಗಿ ಈಗ ಮತ್ತೊಮ್ಮೆ ಆ ಒಂದು ಚರ್ಚೆ ಬೇಕಾ, ಅಥವಾ ಚರ್ಚೆಯನ್ನು ಪೊಲಿಟಿಕಲ್ ಕಾರಣಕ್ಕೋಸ್ಕರ ಇನ್ನೊಮ್ಮೆ ಹುಟ್ಟಲ್ಲಿ ಹಾಕಲಾಗ್ತಿದೆಯಾ? ಈ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಇದರಲ್ಲಿ ನಿಷ್ಕರ್ಷೆಗೆ ಬರಲು ಸಾಧ್ಯ ಆಗತ್ತಾ? ಅಂತಿಮವಾಗಿ ಹಿಂದುಳಿದ ವರ್ಗಗಳ ಆಯೋಗ ಮತ್ತು ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಇತರೆ ಕಾಲಮ್ನಲ್ಲಿ ನೀವು ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ದನ್ನು ಬರೆಸ್ಬೋದು. ಅವ್ರು ನಿನ್ನೆ ಬಂದವರು ಹೇಳ್ತಾ ಇದ್ರು, ಹೌದು, ಏನಾದ್ರು ಬರೆಸ್ಕೋ. ಆದರೆ ಅಷ್ಟೊಂದು ಧರ್ಮಗಳನ್ನು ನೀವು ಅದು ಹೆಂಗೆ ಅಂದರೆ ಮುಂದದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಕರೆಕ್ಟ್. ಹಾಗೆ ಪ್ರತ್ಯೇಕ ಧರ್ಮ ಅಂತಾದರೆ ನೀವು ಹಿಂದುಳಿದ ವರ್ಗದವ್ರು ಹೆಂಗಾಗ್ತೀರಿ? ಈಗ ನಿಮ್ಗೆ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅಂತಕ್ಕಂಥದ್ದನ್ನು ಸ್ಟೇಟಸ್ ಕೊಟ್ಟಿದ್ಯಾಕೆ? ಯಾಕೆ ಕೊಟ್ಟಿದ್ದು? ಅಸಮಾನತೆಯಿಂದ. ಹಿಂದೂ ಧರ್ಮದಲ್ಲಿ ತಲೆತಲಾಂತರದಿಂದ ಶತಮಾನಗಳಿಂದ ಶೋಷಣೆ ನಡೀತಿದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡು ನಮ್ಮ ಸರ್ಕಾರ ಮತ್ತು ಸಂವಿಧಾನ ಹಿಂದುಳಿದ ಮಾನದಂಡ ಏನು? ಆರ್ಥಿಕವಾಗಿ ಹಿಂದುಳಿದಿದ್ದಲ್ಲ, ಅಲ್ಲ. ಕರೆಕ್ಟ್. ಸಾಮಾಜಿಕವಾಗಿ ಹಿಂದುಳಿದ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಾಗಾದ್ರೆ ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ದನ್ನು ರಚಿಸ್ಕೊಂಡ್ರೆ ನೀವು ಅದರಲ್ಲಿ ಬರೋದೇ ಇಲ್ಲ. ಹೌದು. ಹಾಗಿದ್ದಲ್ಲಿ ನಿಮ್ಮಲ್ಲಿ ಅಸಮಾನತೆಯ ಪ್ರಶ್ನೆ ಉದ್ಭವಿಸಲ್ಲ. ಸೊ ಈ ಚರ್ಚೆ ತುಂಬ ಸೀಮಿತವಾಗಿ ಹೆಸರೇನು ಬರೆಸೋದು ಅನ್ನೋ ಚರ್ಚೆಗೆ ಸೀಮಿತವಾಗಿಲ್ಲ. ಇದು ಆ ದೃಷ್ಟಿಕೋನದಿಂದ ಈಗ ಇಡೀ ಚರ್ಚೆ ಒಂದು ರೀತಿ ಪೊಲಿಟಿಕಲಿ ತಿಥರ್ ಅಂತಾರೆ ನೋಡಿ, ಒಂದು ರೀತಿ. ಅಂದರೆ ಪೂರ್ತಿಯಾಗಿರ್ತಕ್ಕಂಥ ಒಂದು ನೀರಿನಲ್ಲಿ ಕಲ್ಲು ಹೊಡೆದು ಬಿಡೋದು. ಅಂದರೆ ಅದು ಜಾಸ್ತಿ ಒಂದು ರೀತಿ ಸಂಚಲನ ಆಗ್ಲಿಕ್ಕೆ ಶುರುವಾದಾಗ ಎಲ್ಲವೂ ಕೂಡ ಒಂದು ರೀತಿ ಏನಾಗತ್ತೆ ಆಗ ಹೋಗ್ಬಿಡತ್ ಬಿಡು ಅನ್ನೋ ರೀತಿ ಆಗಬಹುದು ಅನ್ನೋದು ಆ ಉದ್ದೇಶನ ಇದು ತರ್ತಾ ಇರತಕ್ಕಂಥದ್ದು. ಅಥವಾ ಇದರ ಬಗ್ಗೆ ಒಂದು ರೀತಿಯ ಫೈನಾಲಿಟಿಯನ್ನು ಸರ್ಕಾರ ಎಳೆಯಬೇಕಾಗಿರ್ತಕ್ಕಂಥ ಸಾಧ್ಯತೆಗಳುಂಟಾ? ಈ ಪ್ರಶ್ನೆಗಳಿಗೆ ತಕ್ಷಣಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸರಿ, ಬಸವ ಮೃತ್ಯುಂಜಯ ಸ್ವಾಮಿಗಳದೊಂದು ಸ್ಟ್ಯಾಂಡ್ ಇರ್ಬೋದು, ದಿಂಗಾಲೇಶ್ವರ ಶ್ರೀಗಳದೊಂದು ಸ್ಟ್ಯಾಂಡ್ ಇರ್ಬೋದು, ಪಂಚಮಸಾಲಿ ನಮ್ಮ ವಚನಾನಂದ ಶ್ರೀಗಳದೊಂದು ಸ್ಟ್ಯಾಂಡ್ ಇರ್ಬೋದು, ಪಂಡಿತಾರಾಧ್ಯ ಸಾಣೆಹಳ್ಳಿ ಶ್ರೀಗಳದೊಂದು ಸ್ಟ್ಯಾಂಡ್ ಇರ್ಬೋದು. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟ್ಯಾಂಡ್. ಅದರಲ್ಲೇನು ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆ ಇಲ್ಲ. ಬಟ್ ಅಂತಿಮವಾಗಿ ಜನ ಏನಂತ ಬರೆಸ್ಬೇಕು ಅನ್ನೋದು ನಿರ್ಣಯ ಆಗಬೇಕಾಗತ್ತೆ. ಒಂದು ಪ್ರತ್ಯೇಕ ಧರ್ಮ ಅಂತಕ್ಕಂಥ ಕಾಲಮ್ನಲ್ಲಿ ಅದು ಸಂವಿಧಾನಾತ್ಮಕವಾಗಿ ಲೀಗಲ್ ಆಗಿ ನಾಳೆ ಅದರ ಸ್ಟ್ಯಾಂಡಿಂಗ್ ಏನು? ನೀವು ಮೈನಾರಿಟಿ ಸ್ಟೇಟಸ್ಗೆ ಹೋದರೆ ನೀವು ನಾಳೆ ಈಗ ನೀವು ಇವತ್ತು ಹಿಂದುಳಿದ ವರ್ಗದ ಸರ್ವೆ ನಡೀತಾ ಇದೆ, ನೀವು ಅದನ್ನು ಬರೆದು ಇಲ್ಲ ನಾವು ಮೈನಾರಿಟಿ ಸ್ಟೇಟಸ್ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದರೆ
ಆಗ ನಿಮ್ಗೆ ಹಿಂದುಳಿದ ವರ್ಗಗಳ ಸೌಲಭ್ಯ ಕೊಡಬೇಕೋ ಬೇಡವೋ? ಹೌದು, ಆ ಪ್ರಶ್ನೆ ಸಹಜವಾಗಿ ಬರುತ್ತೆ. ಐ ಥಿಂಕ್ ಯಾಕಂದರೆ ಓಕೆ, ಕರ್ನಾಟಕದಲ್ಲಿ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಕೂಡ ಮೀಸಲಾತಿ ಕೊಡಲಾಗಿದೆ. ಹಿಂದುಳಿದ ವರ್ಗ ಅಂತೂ ನಾಗನಗೌಡ ಕಮಿಷನ್ನಿಂದ ಅದೊಂದು ಚರ್ಚೆ ನಡೀತಾನೆ ಇದೆ. ಆದರೆ ಅಂತಿಮವಾಗಿ ಈಗೇನು ಚರ್ಚೆಯನ್ನು ಹುಟ್ಟುಹಾಕಲಾಗ್ತಾ ಇದೆ, ಅದರ ಸಾಧಕ ಏನು, ಅದರ ಬಾಧಕ ಏನು, ಅದರ ಕಾನ್ಸಿಕ್ವೆನ್ಸ್ ಏನು, ಅಂತಿಮವಾಗಿ ಜನರಿಗೆ ಬಿಡಲಾಗತ್ತಾ, ಇವು ಪ್ರಶ್ನೆಗಳು ಅಂತ ಅನ್ಸುತ್ತೆ. ಬಟ್ ಇದೊಂದು ಅಲ್ಲ, ಇದು ನಾನು ಲಿಂಗಾಯತ ಸಮುದಾಯದಲ್ಲಿರುವ ಗೊಂದಲ ಅನ್ಕೊಂಡೆ. ಇದು ಒಳಪಂಗಡದಲ್ಲೂ ಗೊಂದಲ ಇದೆ. ಪಂಚಮಸಾಲಿಗಳೇ ಒಂದು ಒಮ್ಮತಕ್ಕೆ ಬರೋಕ್ಕಾಗ್ತಿಲ್ಲ. ಆಗ್ತಾ ಇಲ್ಲ ಅಜಿತ್. ನೋಡಿ, ಆಮೇಲೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಿಮ್ಗೆ ಹೇಳ್ತೇನೆ. ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತು ಒಂದು ಪ್ರಾದೇಶಿಕ ಪಕ್ಷ ವಿಭಿನ್ನ ನಿಲುವನ್ನು ಹೊಂದಿದ್ದಾಗ ನ್ಯಾಚುರಲಿ ಅದರ ಒಂದು ಸಪೋರ್ಟ್ ಸಿಸ್ಟಮ್ ಕೆಳಗಡೆ ಪಾಪ್ಯುಲೇಷನ್ ಇರುತ್ತೆ. ಈಗ ಎಂ ಬಿ ಪಾಟೀಲ್ 2018ರಲ್ಲಿ ಏನು ಮಾತಾಡ್ತಿದ್ರು ಅದನ್ನೇ ಮಾತಾಡ್ತಿದ್ದಾರೆ, ಸಾಣೇಹಳ್ಳಿ ಶ್ರೀಗಳು ಅದನ್ನೇ ಮಾತಾಡ್ತಾ ಇದ್ದಾರೆ. ಹೌದು, ವಚನಾನಂದರು 2018ರಲ್ಲಿ ವೋಕಲ್ ಡಿಸಿಷನ್ ತೊಗೊಂಡಿರಲಿಲ್ಲ. ನನಗೆ ಇಫ್ ಮೈ ಮೆಮರಿ ಗೋಸ್ ರಾಂಗ್, ಮೈ ಮೆಮರಿ ಗೋಸ್ ರೈಟ್. ಬಟ್ 25ರಲ್ಲಿ ಅವರು ವೋಕಲ್ ಆಗಿ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ. ಈಗ ಧರ್ಮಸ್ಥಳದ ನಂತರ ವಚನಾನಂದ ಶ್ರೀಗಳು ಭಾಳ ವೋಕಲ್ ಆಗಿದ್ದಾರೆ ಹಿಂದುತ್ವ ಹಿಂದೂ ಧರ್ಮ ಅನ್ನೋದ್ರ ಬಗ್ಗೆ. ಹೌದು, ಬಸವ ಮೃತ್ಯುಂಜಯ ಸ್ವಾಮಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮದ ಅಧ್ವೈರ್ಯಗಳಾಗಿ ಓಡಾಡ್ತಾ ಇದ್ರು. ಈಗ ಅವ್ರಿಗೂ ಕಾಶ್ಯಪ್ನವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೂ ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ಅವರೆಂತ ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರಾ, ವಿ ಡೋಂಟ್ ನೋ. ಸೊ ಹೀಗಾಗಿ ಇದೊಂದು ಕಲಸು ಮೇಲೋಗರ ಪರಿಸ್ಥಿತಿಯಲ್ಲಿದೆ. ಇದು ಎಷ್ಟು ಡಿಬೇಟ್ ಆಗುತ್ತೋ ಅಷ್ಟು ಗೊಂದಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 2018 ರಿಸಲ್ಟ್ ಬಂದ ಮೇಲೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ಚಾಂಪಿಯನ್ಗಳು ಅನ್ನಿಸಿಕೊಂಡಿದ್ದವರೆಲ್ಲ ಅದ್ರ ಬಗ್ಗೆ ಸುಮ್ಮನಾಗ್ಬಿಟ್ರು, ಪ್ರಶ್ನೆ ಇಲ್ಲ ಅನ್ನೋ ಥರ. ಎಂ ಬಿ ಪಾಟೀಲ್ರಂಥವ್ರು ನಾವು ನ್ಯೂಸ್ ಆರ್ ಸ್ಪೆಷಲಿಗೆ ಕರೆದಾಗ ಪ್ರಶ್ನೆ ಕೇಳಿದಾಗ ಅದ್ರ ಬಗ್ಗೆ ಉತ್ತರ ಕೊಡ್ತಿದ್ರೆ ಹೊರತು ಇಲ್ಲಿ ತನಕ ಇರಲಿಲ್ಲ. ಈಗ ಮತ್ತದೇನಾದ್ರು ಜೋರಾಗತ್ತಾ ಅಂತ. ಅಲ್ಲ ಅಜಿತ್, ಈಗ ಅದಕ್ಕೆ ಈ ಜಾತಿ ಗಣತಿಯ ಉದ್ದೇಶ ಆ ರೀತಿ ಕಲಸು ಮೇಲೋಗರವನ್ನು ಮಾಡಿ ಪೊಲಿಟಿಕಲ್ ಲಾಭವನ್ನು ಪಡಿತಕ್ಕಂಥದ್ದುಂಟ. ಅದು ಯಾರಿಗೆ ಪೊಲಿಟಿಕಲ್ ಲಾಭ ಆಗತ್ತೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಇವತ್ತಿನ ಸ್ಥಿತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಆಗಲಿ ಉಳಿದವರಾಗಲಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಹೌದು. ಸೊ ಅವ್ರಿಗೆ ಅದರ ಬಗ್ಗೆ ಏನು ಅನಿಸ್ತಾ ಇದೆ? ಕಾಂಗ್ರೆಸ್ನಲ್ಲೇ ಎರಡು ವಿಭಿನ್ನ ಗುಂಪುಗಳಿವೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ. ತಮ್ಮ ಜಾತಿಗೆ ಅನುಗುಣವಾಗಿ ಮಾತನಾಡ್ತಕ್ಕಂಥವ್ರು ಗುಂಪಿವೆ. ಬಟ್ ಅಂತಿಮವಾಗಿ ಈ ಜಗಳ, ಈ ಕಿತ್ತಾಟ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಕೆಲವರಿಗೆ ಲಾಭ ತರುತ್ತೆ, ಕೆಲವರಿಗೆ ನಷ್ಟ ತರುತ್ತೆ. ಹೌದು. ಸೊ ಇದರ ಕಾನ್ಸಿಕ್ವೆನ್ಸ್ ಏನಾಗತ್ತೆ? ಈಗ ಬಿ ಜೆ ಪಿಗೆ ಅನಿಸ್ತಾ ಇದೆ ನಮಗೊಂದು ಬಿ ಜೆ ಪಿ ನೋಡ್ರಿ, ಇದರಲ್ಲಿ 2018ರಲ್ಲಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ನಷ್ಟ ಆಯ್ತಿದ್ದು? ಅವರು ಪ್ರತ್ಯೇಕ ಧರ್ಮದ ಒಂದು ಪ್ರಯತ್ನವನ್ನು ಮಾಡಿದರು. ಕರೆಕ್ಟ್. ಹೌದು ಹೌದು. ಆದರೆ ಸಿದ್ದರಾಮಯ್ಯನವ್ರಿಗೆ ಲಿಂಗಾಯತ್ ಈ ಪ್ರತ್ಯೇಕ ಧರ್ಮದ ವಿರುದ್ಧ ಯಾರಿದ್ರಲ್ಲ ಅವರು ಎನ್ಮಾಸಾಗಿ ಓಟ್ ಮಾಡಿದ್ರು. ಜಂಗಮ್ರು, ನಿಮ್ಗೆ ಸಂತೋಷ್ ಲಾಡ್ ಕಲ್ಗಟ್ಟಿಗೆಯಲ್ಲಿ ಯಾಕೆ ಸೋತರು ಕೇಳಿ? 26,000 ಜಂಗಮ್ರಿದ್ರು. ಹೌದು. ಆದರೆ ಪ್ರತ್ಯೇಕ ಧರ್ಮದ ಪರವಾಗಿದ್ದವರು ಕಾಂಗ್ರೆಸ್ಗೆ ಓಟ್ ಮಾಡಲಿಲ್ಲ. ಇಲ್ಲ, ಸಿದ್ದರಾಮಯ್ಯನವರು ಪ್ರತ್ಯೇಕ ಧರ್ಮ ತರ್ತಾ ಇದ್ದಾರೆ ಅನ್ನೋದು. ಸೇಮ್ ಥಿಂಗ್ ಹ್ಯಾಪನ್ ವಿತ್ ಒಳ ಮೀಸಲಾತಿ ಟು ಬಿಜೆಪಿ. ಕರೆಕ್ಟ್. ದಲಿತ ಎಡಪಂಗಡ. ಸೊ ಈ ಜಾತಿಯ ಸಮೀಕರಣಗಳು, ಜಾತಿಯ ಪ್ರಶ್ನೆಗಳಿವೆ ಅಲ್ವಾ ಅಜಿತ್, ಇದರಲ್ಲಿ ಜೇನುಗೂಡದು, ಅದು ಜೇನುಗೂಡು. ಅದು ಅನೇಕ ಬಾರಿ ನಿಮಗದು ಓಟ್ ತರಲ್ಲ, ಬಟ್ ಓಟ್ ಕಟ್ವಾ ಮಾಡತ್ತೆ, ಓಟ್ ನಿಮ್ಮಿಂದ ದೂರ ಒಯ್ಯತ್ತೆ. ಆ ದೃಷ್ಟಿಕೋನದಲ್ಲಿ ಇನ್ನೂ ಚುನಾವಣೆ 2.5 ವರ್ಷ ಇದ್ದಾಗ, ನಾಯಕತ್ವ ಬದಲಾವಣೆಯ ಚರ್ಚೆ ಇದ್ದಾಗ, ಈ ಕಾಲಮ್ಗಳಿಂದ, ಈ ಚರ್ಚೆಗಳಿಂದ ಅಂತಿಮವಾಗಿ ಲಾಭ ಯಾರಿಗಾಗತ್ತೆ, ನಷ್ಟ ಯಾರಿಗಾಗತ್ತೆ? ಆಬ್ವಿಯಸ್ಲಿ ಬಿ ಜೆ ಪಿಗೆ. ಈಗ ವಿಜೇಂದ್ರರಿಗಂತೂ ಇದು ಲಾಭ ತಂದೆ ತರತ್ರಿ. ಅಂತಿಮವಾಗಿ ಅವರು ಹಿಂದುತ್ವದ ಪರವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಏನು ಬಿ ಜೆ ಪಿ ಜೊತೆಗಿದೆ, ಅದು ಬಿ ಜೆ ಪಿ ಜೊತೆಗೆ ಇರುತ್ತೆ ಅಲ್ವಾ? ಕರೆಕ್ಟ್. ಬಿ ಜೆ ಪಿಗೆ ಓಟು ಹಾಕದ ಒಂದು ರೀತಿ ವೈದಿಕ ಧರ್ಮ ವಿರೋಧಿ ಅನ್ನುವ ರೀತಿಯಲ್ಲಿ ಏನು ಅದನ್ನು ಹೇಳಲಾಗತ್ತೆ. ಆ ಒಂದು ಲಿಂಗಾಯತ ವೋಟರ್ಸ್ ಏನಿದ್ದಾರೆ ಅವರು ಬಿ ಜೆ ಪಿ ವಿರುದ್ಧನೇ ಇದ್ದಾರೆ. ಆದರೆ ಈ ಚರ್ಚೆಗಳಿಂದ ಅಂತಿಮವಾಗಿ ಏನು ಸಮಾಜದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಲ್ಲಣ ತಳಮಳ ಆಗತ್ತೆ, ಅದರ ಒಟ್ಟು ಪೊಲಿಟಿಕ್ಸ್ ಏನು, ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸು, ದಟ್ ಈಸ್ ವೆರಿ ಯಾಕೆ ಅಂದರೆ ನಾನು ಚುನಾವಣೆ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಅಜಿತ್. BBMP ಚುನಾವಣೆಯಲ್ಲೂ ಇದೇನು ಭಾಳ ದೊಡ್ಡ ವಿಷಯ ಅಲ್ಲ. ಆದರೆ ನಿಮಗೇನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ ಅಲ್ವಾ, ಡಿ ಕೆ ಶಿವಕುಮಾರ್ ಏನು ಚರ್ಚೆಯನ್ನು ಹುಟ್ಟು ಹಾಕ್ತಿದ್ರಲ್ವಾ,
ಅಲ್ಲಿ ಯಾವ್ಯಾವ ಸಮುದಾಯಗಳು ಯಾವ್ಯಾವ ಜೊತೆ ಹೋಗಬೇಕು ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ರು, ಮತ್ತು ಇವತ್ತು ಆ ಸಮುದಾಯಗಳಲ್ಲಿ ಏನು ನಡೆದಿದೆ. ನೀವು ಇದನ್ನು ವಿಸಾವೇಸ್ ಮಾಡಿದರೆ ನಿಶ್ಚಿತವಾಗಿ ನಿಮ್ಗೆ ಇದ್ರ ಹಿಂದಿನ ಪಾಲಿಟಿಕ್ಸ್ ಅರ್ಥ ಆಗುತ್ತೆ, ಪಾಸಿಬಲ್ ಔಟ್ಕಮ್ ಕೂಡ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.